ನಮಸ್ಕಾರ ಎಲ್ರಿಗೂ. ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ತಿಳಿಸ್ಕೊಡೋಣ ಅಂತಿದ್ದೀನಿ. ಪಿ ಎಮ್ ಕಿಸಾನ್ ಯೋಜನೆಯ 22ನೇ ಕಂತು ಈ ದಿನ ಬಿಡುಗಡೆ. 2000 ಪಡೆಯಲು ರೈತರು ಈ ನಾಲ್ಕು ಕೆಲಸಗಳನ್ನು ತಕ್ಷಣ ಮಾಡಿ. ಯಾವ ಥರ ಏನೇ ಸ್ಟೆಪ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಿ ಎಮ್ ಕಿಸಾನ್ 22ನೇ ಕಂತು ಅಪ್ಡೇಟ್ 2000 ಪಡೆಯಲು ರೈತರು ಈ 4 ಕೆಲಸಗಳನ್ನು ತಕ್ಷಣ ಮಾಡಿ. ಪಿ ಎಮ್ ಕಿಸಾನ್ 22ನೇ ಕಂತು ಅಪ್ಡೇಟ್ ಮಾರ್ಚ್ ಅಂತ್ಯದಲ್ಲಿ 2000 ಜಮಾ ಸಾಧ್ಯತೆ. ರೈತರಿಗೆ ಇ ಕೆ ವೈ ಸಿ ಕಡ್ಡಾಯ ಇರುತ್ತೆ, ಆದ್ದರಿಂದ KYC ಮಾಡಬೇಕಾಗುತ್ತೆ. ಹೋಳಿ ವೇಳೆಗೆ ಹಣ ಬಿಡುಗಡೆ ನಿರೀಕ್ಷೆ. ಅರ್ಹ ರೈತರು ಕ್ರಮಗಳನ್ನು ತಕ್ಷಣ ಪೂರ್ಣಗೊಳಿಸಬೇಕು. ಏನೇನು ಕ್ರಮಗಳಿದೆ ಅಂತಂದರೆ ನೋಡೋಣ ಮುಂದೆ. ದೇಶದ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುವ ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪ್ರಮುಖ ಸ್ಥಾನದಲ್ಲಿದೆ. 2019ರಲ್ಲಿ ಆರಂಭವಾದ ಈ ಯೋಜನೆಯ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ 6,000 ಹಣವನ್ನು 3 ಕಂತುಗಳಲ್ಲಿ ತಲಾ 2,000ರಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ನೋಡಿ, ಈಗ 6,000ನ 3 ಟೈಮ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಈ ಥರ ಈ ಪಿ ಎಮ್ ಕಂತಾಗಿ ಕೊಡ್ತಾರೆ ನಿಮಗೆ. ಇದುವರೆಗೆ ದೇಶದ ಕೋಟ್ಯಾಂತರ ರೈತರು ಈ ಯೋಜನೆಯ ಲಾಭ ಪಡೆದಿದ್ದು, 21 ಕಂತುಗಳ ಮೂಲಕ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ರೈತರು ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ನೋಡಿ, ಇಷ್ಟು ಲಕ್ಷಾಂತರ ಜನರಿಗೆ ಕೋಟಿ ವರ್ಗಾಯಿಸಲಾಗಿದೆ. ಈಗ ರೈತರು ಪಿ ಎಮ್ ಕಿಸಾನ್ 22ನೇ ಕಂತಿನ ಹಣ ಯಾವಾಗ ಬರಲಿದೆ ಎಂಬ ನಿರೀಕ್ಷೆಯಲ್ಲಿ ಇದ್ದಾರೆ. ಪ್ರಸ್ತುತ ಲಭ್ಯ ಮಾಹಿತಿಯ ಪ್ರಕಾರ ಈ ಕಂತು ಮಾರ್ಚ್ 2026ರ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ನೋಡಿ, ಇದರಲ್ಲಿ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಆದರೆ ಈ ಬಾರಿ ಹಣ ಸಮಯಕ್ಕೆ ಸರಿಯಾಗಿ ಖಾತೆಗೆ ಬರಬೇಕಾದರೆ ಕೆಲವು ಕಡ್ಡಾಯ ಡಿಜಿಟಲ್ ಪರಿಶೀಲನೆಗಳನ್ನು ಪೂರ್ಣಗೊಳಿಸಬೇಕಾಗಿದೆ. ವಿಶೇಷವಾಗಿ KYC, ಭೂಮಿ ದಾಖಲೆ ಪರಿಶೀಲನೆ ಮತ್ತು ಫಾರ್ಮರ್ ID ನೋಂದಣಿ ಈಗ ಅತ್ಯಗತ್ಯವಾಗಿದೆ. ನೋಡಿ, ಇಷ್ಟು ಇದಾಗಿದೆ. ಇದು ಏನೇನು ಮಾಡಿಸ್ಬೇಕು ಅಂತ ನೋಡಿ ಹೇಳ್ತೀನಿ. ಪಿ ಎಮ್ ಕಿಸಾನ್ ಯೋಜನೆಗೆ ರೈತರಿಂದ ಸ್ಥಿರ ಆರ್ಥಿಕ ನೆರವು. ಪಿ ಎಮ್ ಕಿಸಾನ್ ಯೋಜನೆಯ ಪ್ರಮುಖ ಉದ್ದೇಶ ರೈತರಿಗೆ ಕೃಷಿ ವೆಚ್ಚಗಳಿಗೆ ನೆರವು ನೀಡುವುದು. ಬೆಳೆ ಬಿತ್ತನೆಗೆ, ಗೊಬ್ಬರ ಖರೀದಿ, ಬೀಜ, ಕೀಟನಾಶಕ ಹಾಗೂ ಇತರ ಕೃಷಿ ಕಾರ್ಯಕ್ರಮಗಳಿಗೆ ಹಣದ ಅಗತ್ಯವಿರುವ ಸಂದರ್ಭಗಳಲ್ಲಿ ಈ ಸಹಾಯಧನ ರೈತರಿಗೆ ಸಹಾಯಕವಾಗುತ್ತದೆ. ಯೋಜನೆಯಡಿ ಏನೇನಂತಂದರೆ, ವರ್ಷಕ್ಕೆ 6,000 ನೆರವು, 3 ಕಂತುಗಳಿಗೆ ತಲಾ 2,000, 3 ಸ್ಟೆಪ್ ಬೈ ಸ್ಟೆಪ್ಪು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಮಾಡ್ತಾರೆ ಮೂಲಕ ಬ್ಯಾಂಕ್ ಖಾತೆಗೆ ಹಣ. ಈ ಯೋಜನೆಯ ಪ್ರಯೋಜನದಿಂದ ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆಯಾಗಿ ಹಣ ನೇರವಾಗಿ ರೈತರ ಕೈಗೆ ತಲುಪುತ್ತದೆ. ದೇಶದ ಅನೇಕ ರಾಜ್ಯಗಳಲ್ಲಿ ಮಹಿಳಾ ರೈತರು ಕೂಡ ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಅಂದರೆ ಮಹಿಳೆಯರಿಗೂ ಕೂಡ ಇದು ಲಭ್ಯವಿದೆ ಅಂತ ಹೇಳ್ಬೋದು. 22ನೇ ಕಂತು ಬಿಡುಗಡೆ ಯಾವಾಗ ಅಂತಂದರೆ ನೋಡಿ, ಪಿ ಎಮ್ ಕಿಸಾನ್ ಯೋಜನೆಯ ಹಣ ಸಾಮಾನ್ಯವಾಗಿ ವರ್ಷದಲ್ಲಿ 3 ಅವಧಿಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಏಪ್ರಿಲಿಂದ ಜುಲೈ, ಆಗಸ್ಟಿಂದ ನವೆಂಬರು, ಡಿಸೆಂಬರಿಂದ ಮಾರ್ಚ್ ಇಲ್ಲಿವರೆಗೂ ನೋಡಿ ಬಿಡುಗಡೆ ಮಾಡಲಿದೆ. ಸೆಕೆಂಡ್ KYC ಕಡ್ಡಾಯ. ನೋಡಿ ಏನೇನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಈ ವೇಳಾಪಟ್ಟಿಯನ್ನು ಗಮನಿಸಿದರೆ 22ನೇ
ಕಂತಿನ ಹಣ ಮಾರ್ಚ್ 2026 ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ಆರಂಭದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ನೋಡಿ, ಕೆಲ ಸಂದರ್ಭಗಳಲ್ಲಿ ಸರ್ಕಾರ ಹಬ್ಬಗಳ ಸಮಯಗಳಲ್ಲಿ ಬಿಡುಗಡೆ ಮಾಡುವುದರಿಂದ ಹೋಳಿ ಹಬ್ಬದ ಸಮಯದಲ್ಲಿ ಘೋಷಣೆ ಆಗಬಹುದು ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. KYC ಕಡ್ಡಾಯ. ನೋಡಿ, ಇಲ್ಲದಿದ್ದರೆ ಹಣ ತಡೆಗೊಳ್ಳಬಹುದು. ಅಂದರೆ KYC ಮಾಡಿಸ್ಲೇಬೇಕು, ಇಲ್ಲಾಂದರೆ ಹಣ ಬರಲ್ಲ ಅಂತ ಹೇಳ್ತಿದ್ದಾರೆ. KYC ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ, ಚೆಕ್ ಮಾಡಿಕೊಂಡು ಇದು ಮಾಡಿಸ್ಕೋಬೋದು. ಕೇಂದ್ರ ಸರ್ಕಾರ ಈಗ PM ಕಿಸಾನ್ ಯೋಜನೆಯಲ್ಲಿ KYC ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಿದೆ. ನಕಲಿ ಫಲಾನುಭವಿಗಳನ್ನು ತೆಗೆದುಹಾಕಲು ಮತ್ತು ನಿಜವಾದ ರೈತರಿಗೆ ಮಾತ್ರ. ನೋಡಿ, ಇಲ್ಲಿ ಫೇಕ್ ಇದು ಕೆಲವರು ರೈತರು ಅಂತ ಅಂದ್ಬಿಟ್ಟು ಕಿಸಾನ್ ಇದನ್ನ ಹಾಕ್ಸ್ಕೊಂಡು ಇದು ಮಾಡ್ತಾರೆ. ನಿಜವಾದ ರೈತರಿಗೆ ಮಾತ್ರ ಹಣ ತಲುಪಿಸುವ ಈ ಕ್ರಮ ಕೈಗೊಳ್ಳಲಾಗಿದೆ. KYC ಮಾಡುವ ವಿಧಾನ ಏನೇನಂತಂದರೆ, KYC ಮಾಡುವ ವಿಧಾನ PM ಕಿಸಾನ್ ಪೋರ್ಟಲ್ನಲ್ಲಿ ಆಧಾರ್ OTP ಮೂಲಕ ಸಮೀಪದ CSC ಅಂದರೆ ಇದು ಪೋರ್ಟಲ್ ಇರ್ತಾವಲ್ಲ, ಕೇಂದ್ರದ ಬಯೋಮೆಟ್ರಿಕ್ ಮೂಲಕ ಮೊಬೈಲ್ ಸಂಖ್ಯೆಗೆ ಆಧಾರ್ ಲಿಂಕ್ ಆಗಿರಬೇಕು. ಅಂದರೆ ಆ ಮೊಬೈಲ್ ಸಂಖ್ಯೆಗೆ ಆಧಾರ್ ಲಿಂಕ್ ಆಗಿರಬೇಕು. ಆಧಾರ್ ಕಾರ್ಡು ಮತ್ತು ಇದಕ್ಕೆ ಮೊಬೈಲ್ ಕಾರ್ಡು ಆಧಾರ್ ಕಾರ್ಡ್ಗೆ ಎರಡೂ ಲಿಂಕ್ ಇರಬೇಕು. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರೆ ಮುಂದಿನ ಕಂತಿನ ಹಣ ಖಾತೆಗೆ ಜಮಾ ಆಗುವುದಿಲ್ಲ. ಅದೇನಾದ್ರು ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಅಂತಂದರೆ ಆಗೋಲ್ಲ ಅಂತ ಹೇಳ್ತಿದ್ದಾರೆ. KYC ಆಗಿಲ್ಲ ಅಂತಂದರೆ ಭೂಮಿ ದಾಖಲೆ ಪರಿಶೀಲನೆ ಮತ್ತು ಫಾರ್ಮರ್ ID ಮಹತ್ವ. ಇದರ ಮಹತ್ವ ಏನೇನಂತಂದರೆ, ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ಕೃಷಿ ಕ್ಷೇತ್ರವನ್ನು ಸಂಪೂರ್ಣ ಡಿಜಿಟಲ್ ವ್ಯವಸ್ಥೆಗೆ ತರಲು ಕ್ರಮ ಕೈಗೊಂಡಿದೆ. ಇದಕ್ಕಾಗಿ ಭೂಮಿ ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು ಡಿಜಿಟಲ್ ರೈತ ಗುರುತು ನೀಡುವುದು ಪ್ರಾರಂಭಿಸಲಾಗಿದೆ. ನೋಡಿ, ಲ್ಯಾಂಡ್ ಸೆಂಡಿಂಗ್ ಎಂದರೇನು ಅಂದರೆ, ಲ್ಯಾಂಡ್ ಸೆಂಡಿಂಗ್ ಎಂದರೆ ರೈತರು ಭೂಮಿ ದಾಖಲೆಗಳನ್ನು PM ಕಿಸಾನ್ ಪೋರ್ಟಲ್ನಲ್ಲಿ ಲಿಂಕ್ ಮಾಡಿಸುವುದು. ನೋಡಿ, PM ಕಿಸಾನ್ ಪೋರ್ಟಲ್ ಇದೆ, ಅದರ ಮೇಲೆ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಸ್ಟೇಟಸ್ನಲ್ಲಿ ಲ್ಯಾಂಡ್ ಸೆಂಡಿಂಗ್ ನೋ ಎಂದು ತೋರಿಸಿದರೆ ಹಣ ಬಿಡುಗಡೆ ಆಗುವುದಿಲ್ಲ. ಅಂದರೆ ಸ್ಟೇಟಸಲ್ಲಿ ನೀವು ಇದಕ್ಕೆ ಲ್ಯಾಂಡ್ ಸೆಂಡಿಂಗ್ ಡೀಟೇಲ್ಸು ಏನಾದ್ರು ನೋ ಅಂತ ಇರುತ್ತೆ, ಎಸ್ ಅಂತ ಇರುತ್ತೆ, ಇಲ್ಲ ನೋ ಅಂತ ಇರುತ್ತೆ. ಎಸ್ ಅಂತ ಇದ್ದರೆ ಬಿಡುಗಡೆ ಆಗುತ್ತೆ, ನೋ ಅಂತ ಇದ್ದರೆ ಬಿಡುಗಡೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ ಅಗ್ರಿಸ್ಟಿಕ್ ಯೋಜನೆಯಡಿ ಡಿಜಿಟಲ್ ಫಾರ್ಮರ್ ID ನೀಡುತ್ತದೆ. ಇದು ಭವಿಷ್ಯದ ಎಲ್ಲ ಕೃಷಿ ಸಬ್ಸಿಡಿ ಮತ್ತು ಯೋಜನೆಗಳನ್ನು ಒಂದೇ ಡೇಟಾಬೇಸ್ನಲ್ಲಿ ನಿರ್ವಹಿಸಲು ಸಹಾಯವಾಗಲಿದೆ. ಅರ್ಹತೆ ಮತ್ತು ಅನರ್ಹತೆ. PM ಕಿಸಾನ್ ಯೋಜನೆಯಡಿ ಲಾಭ ಪಡೆಯಲು ಕೆಲವು ಪ್ರಮುಖ ಅರ್ಹತಾ ನಿಯಮಗಳು ಇವೆ. ಏನೇನಂತಂದರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರು. ನೋಡಿ, ಇವ್ರಿಗೆ 2 ಹೆಕ್ಟೇರ್ ವರೆಗೆ ಕೃಷಿ ಜಮೀನು ಹೊಂದಿರುವವರು, ಅಂದರೆ 2 ಹೆಕ್ಟೇರ್ಗಿಂತ ಜಾಸ್ತಿ ಹೊಂದಿರುವವರು ಅಂದರೆ ಸಣ್ಣ ಅತಿ ಸಣ್ಣ ಇದು ಮೊದಲೇ ಹೇಳಿದರಾಗೆ. ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವವರು, ಅಂದರೆ ಆಧಾರ್ ಕಾರ್ಡು ಬ್ಯಾಂಕ್ KYC ಅಂತಂದರೆ ಅದೇ ಆಗಿರುತ್ತೆ. ಬ್ಯಾಂಕ್ ಆಧಾರ್ ಕಾರ್ಡು ಬ್ಯಾಂಕ್ ಇದಕ್ಕೆ ಪಾಸ್ಬುಕ್ಕಿಗೆ ಲಿಂಕ್ ಆಗಿರಬೇಕು. ಫೋನ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ಸೇಮ್ ಇದೇ ಥರ KYC ಆಗಿರುತ್ತೆ. ಅನರ್ಹರು ಏನಂದರೆ ಆದಾಯ ತೆರಿಗೆ ಪಾವತಿಸುವವರು, ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನು. ಸರ್ಕಾರಿ ಉದ್ಯೋಗಿಗಳು, 1 ಲಕ್ಷಕ್ಕಿಂತ ಹೆಚ್ಚು ಪಿಂಚಣಿ 10,000ಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವವರು, ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿರೋರು ಪೆನ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ 10,000ಕ್ಕಿಂತ ಜಾಸ್ತಿ ಕೊಡ್ತಾ ಇರ್ತಾರೆ ಅದ್ರದ್ದು. ವೃತ್ತಿಪರರು, ಡಾಕ್ಟರ್, ಇಂಜಿನಿಯರಿಂಗ್, ವಕೀಲರು ಇತ್ಯಾದಿ. ಅಂದರೆ ನೀವು ಗೌರ್ಮೆಂಟ್ ಕೆಲಸ ಈ ಥರ ಇರ್ತದಲ್ಲ, ಜಾಸ್ತಿ ಸಂಬಳ ಬರ್ತಾ ಇರ್ತದೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ನಿಮ್ಗೆ ಎಷ್ಟಿರುತ್ತೆ ಅಂತ. ಯಾವುದೇ ತಪ್ಪು ಮಾಹಿತಿ ನೀಡಿದರೆ ಯೋಜನೆ ಅನರ್ಹ ರದ್ದುವಾಗುವ ಸಾಧ್ಯತೆ ಇದೆ. ಅಂದರೆ ಇದನ್ನು ಯಾವುದೇ ಏನಾರು ಕರೆಕ್ಟಾಗಿಲ್ಲ ಅಂತಂದರೆ ಅದನ್ನು ರದ್ದು ಮಾಡ್ತಾರೆ. PM ಕಿಸಾನ್ ಸ್ಟೇಟಸ್ ಪರಿಶೀಲಿಸುವ ವಿಧಾನ ಯಾವ ಥರ ಅಂತಂದರೆ, ರೈತರು ತಮ್ಮ ಕಂತಿನ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ಪರಿಶೀಲಿಸಬಹುದು. ಹೀಗೆ ಪರಿಶೀಲಿಸಿ PM ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ತೆರೆಯಿರಿ. ಅಂದರೆ PM ಕಿಸಾನ್ ಯೋಜನೆದು ಅಧಿಕೃತ ವೆಬ್ಸೈಟು. ಬೆನಿಫಿಷಿಯರಿ ಸ್ಟೇಟಸ್ ಆಯ್ಕೆ ಮಾಡಿ, ಆಧಾರ್ ಮತ್ತು ಅಥವಾ ಮೊಬೈಲ್ ಸಂಖ್ಯೆ ನಮೂದಿಸಿ, OTP ದೃಢೀಕರಣ ಮಾಡಿ. ಇಲ್ಲಿ ಕಂತು ಜಮಾ ಮಾಹಿತಿ, KYC
ಸ್ಥಿತಿ ಮತ್ತು ಭೂಮಿ ಪರಿಶೀಲನೆ ವಿವರಗಳು ಕಾಣಿಸುತ್ತದೆ. ನೋಡಿ, ಈ ಥರ ನೀವೇ ಮಾಡಿ ಅಂತ ಹೇಳಕ್ಕೆ ಹೋಗಲ್ಲ. ನೀವು ಸೈಬರ್ಗೆ ಹೋಗ್ಬಿಟ್ಟು, ಇಲ್ಲಾಂದರೆ ಗ್ರಾಮ್ ಒನ್ನು, ಈ ಥರ ಬೆಂಗಳೂರು ಒನ್ನು, ಈ ಥರ ಯಾವ್ದಾರು ಇರುತ್ತೆ ಅದರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಅವರು ನಿಮಗೆ ಮಾಹಿತಿನ ಕೊಡ್ತಾರೆ. ರೈತರು ತಪ್ಪದೇ ಮಾಡಬೇಕಾದ 4 ಪ್ರಮುಖ ಕೆಲಸಗಳು ಯಾವುವು ಅಂತಂದರೆ, ಮುಂದಿನ ಕಂತಿನ ಹಣ ತಡೆಯದಂತೆ ಮಾಡಲು ರೈತರು ಈ ಕ್ರಮಗಳನ್ನು ಪೂರ್ಣಗೊಳಿಸುವುದು ಅಗತ್ಯ. KYC ಪ್ರಕ್ರಿಯೆ ಪೂರ್ಣಗೊಳಿಸಿ. ನೋಡಿ, ಭೂಮಿ ದಾಖಲೆ ಇದಾಯಿತು, ಆಧಾರ್ ಫಾರ್ಮರ್ ID ನೋಂದಣಿ ಮಾಡಿ, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್, NPCI ಮ್ಯಾಪಿಂಗ್ ಪರಿಶೀಲಿಸಿ, ಅಂದರೆ ಆಗಿದೆಯಾ ಅಂತ ಇದು ಮಾಡಿ, ಮ್ಯಾಪಿಂಗ್ ಕರೆಕ್ಟಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿ. ಈ 4 ಹಂತಗಳನ್ನು ಪೂರ್ಣಗೊಳಿಸಿದರೆ ಹಣ ನೇರವಾಗಿ ಖಾತೆಗೆ ಜಮಾ ಆಗುತ್ತದೆ. ರೈತರು ಡಿಜಿಟಲ್ ಸಬಲೀಕರಣಕ್ಕೆ PM ಕಿಸಾನ್ ಯೋಜನೆಯ ದೇಶದ ರೈತರಿಗೆ ಆರ್ಥಿಕ ಬೆಂಬಲ ನೀಡುತ್ತಿರುವ ಅತ್ಯಂತ ಪರಿಣಾಮಕಾರಿ ಯೋಜನೆಯಲ್ಲಿ ಒಂದಾಗಿದೆ. DBT ವ್ಯವಸ್ಥೆ ಪಾರದರ್ಶಕತೆ ಹೆಚ್ಚಿದ್ದು ಹಣ ನೇರವಾಗಿ ರೈತರ ಖಾತೆಗೆ ತಲುಪುತ್ತದೆ. ನೋಡಿ, ಇದು ಈಗ 22ನೇ ಕಂತಿನ ಹಣ ಬಿಡುಗಡೆಗೆ ರೈತರು ಕಾಯುತ್ತಿರುವ ಸಂದರ್ಭ ಈ KYC ಮತ್ತು ಭೂಮಿ ಪರಿಶೀಲನೆ ಪೂರ್ಣಗೊಳಿಸುವುದು ಅತ್ಯಗತ್ಯವಾಗಿದೆ. ಇದನ್ನು ಪೂರ್ಣಗೊಳಿಸಿದ ನಂತರ ಅರ್ಹ ರೈತರು ಈ ಪ್ರಕ್ರಿಯೆ ಸಹಾಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿದರೆ ಮುಂದಿನಲ್ಲಿ 2,000 ರೂಪಾಯಿ ಕಂತಿನ ಹಣವನ್ನು ಯಾವುದೇ ಅಡಚಣೆ ಇಲ್ಲದೆ ಖಾತೆಗೆ ಜಮಾ ಆಗುತ್ತದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.